ಹಾಯ್ ಆಲ್. ನಮ್ಮ ಹೆಲ್ತ್ಗೆ ತುಂಬಾ ಉಪಯೋಗವಾಗುವುದನ್ನು ನಾವೇನಂತ ಕರಿತೀವಿ, ಒಂದು ಮಿರಾಕಲ್ ಅಂತಲೇ ಕರಿತೀವಿ. ಸೊ ಅದೇ ಒಂದು ಮಿರಾಕಲ್ ಟ್ರೀಯಿಂದ ನಾನಿವತ್ತೊಂದು ಸೂಪರ್ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನೆಂದರೆ ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪನ್ನ ಒಂದು ನಾವು ಮಿರಾಕಲ್ ಅಂತಲೇ ಕರಿತೀವಿ, ಯಾಕಂದರೆ ಇದರಲ್ಲಿ ಆ್ಯಂಟಿ ಡಯಾಬಿಟಿಕ್ಸ್, ಆ್ಯಂಟಿ ಕ್ಯಾನ್ಸರ್, ಆ್ಯಂಟಿ ಅಲ್ಸರ್ ಗುಣಗಳಿರುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಎ, ಬಿ, ಸಿ ತುಂಬಾ ಇರುತ್ತೆ. ಇದು ಆರೆಂಜ್ಗಿನ 7 ಪಟ್ಟರಷ್ಟು ವಿಟಮಿನ್ ಸಿ ಜಾಸ್ತಿಯನ್ನು ಹೊಂದಿರುತ್ತೆ. ಮತ್ತು ಕ್ಯಾರೆಟ್ಗಿನ 10ರಷ್ಟು ವಿಟಮಿನ್ ಎಯನ್ನು ಹೊಂದಿರುತ್ತೆ. ಮತ್ತು ಮಿಲ್ಕಿನ 17ರಷ್ಟು ಕ್ಯಾಲ್ಶಿಯಮನ್ನು ಜಾಸ್ತಿ ಹೊಂದಿರುತ್ತೆ. ಮತ್ತು ಪಾಲಕ್ಕಿನ 25% ಐರನ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೇಳಿದ ಮೇಲೆ ಏನಿಸುತ್ತೆ, ಇದು ಮಿರಾಕಲ್ ರೆಸಿಪಿನೇ ತಾನೆ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ನುಗ್ಗೆ ಸೊಪ್ಪನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಅದಕ್ಕೇ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೊಮ್ಯಾಟೊ, ಈರುಳ್ಳಿ, ಜೀರಿಗೆ ಎಲ್ಲ ಹಾಕಿ ಈ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಇಲ್ಲಿ ಏನು ಮಾಡಿದ್ದೀನಿ, 1 ತಾಸು ಬೇಳೆಯನ್ನು ನೆನೆಯಲ್ಲಿಟ್ಟಿದ್ದೆ, ತೊಗರಿಬೇಳೆ. ನಿಮಗೆ ಈ ಥರ ತೊಗರಿಬೇಳೆ ಜಾಸ್ತಿ ಮೃದುವಾಗಬೇಕು, ಒಂದು ಸ್ವಲ್ಪ ಸಾಂಬಾರು ಟೈಪ್ ಬೇಕಂದರೆ ನೀವು ಫಸ್ಟೇ ತೊಗರಿಬೇಳೆನ 1 ವಿಸಿಲ್ ಅಥವಾ 2 ವಿಸಿಲ್ ಕೂಗಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕಿದ ಮೇಲೆ ಬೇಳೆ ಜಾಸ್ತಿ ಕುದಿಯೋದಿಲ್ಲ. ನೋಡಿ, ಈಗ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿಬಿಟ್ಟು ಈಗ ತೊಗರಿಬೇಳೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ವಿಸಿಲ್ ಹೊಡಿಸಿದ್ದೆ ನಾನು. ಆದರೂ ಏನಾಗುತ್ತೆ, ಇದು ಸೊಪ್ಪಿರೋದ್ರಿಂದ ಬೇಳೆ ಚೆನ್ನಾಗಿ ಕುದಿಯೋದಿಲ್ಲ. ಸೊ ಫಸ್ಟೇ ನಿಮ್ಗೆ ಜಾಸ್ತಿ ಮೃದುವಾಗಿ ಬೇಳೆ ಬೇಕಂದರೆ ಫಸ್ಟೇ ಬೇಳೆ ಕುದಿಸ್ಕೊಂಬಿಡಿ. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಮುಚ್ತಾ ಇದ್ದೀನಿ. ಇದು ಸೊಪ್ಪು 1-2 ವಿಸಿಲ್ ಅಂದರೆ ಚೆನ್ನಾಗಿ ಕುದ್ಕೊಂಡ್ಬಿಡುತ್ತೆ. ನುಗ್ಗೆ ಸೊಪ್ಪನ್ನು ನೋಡಿ ನಾವು ಜಾಸ್ತಿ ಬಳಸೋದೇ ಇಲ್ಲ, ತುಂಬ ಕಡಿಮೆ ಜನ ಯೂಸ್ ಮಾಡ್ತಾರೆ. ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಸೊ ಇದ್ರ ವ್ಯಾಲ್ಯೂಸ್ ನಮಗೆ ಅರ್ಥನೇ ಆಗಲ್ಲ. ಸೊ ಈಗ ಇದನ್ನೆಲ್ಲ ತಿಳಿದ್ಮೇಲೆ ನೀವು ಡೆಫಿನೆಟಾಗಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಅಥವಾ ನುಗ್ಗೆ ಸೊಪ್ಪನ್ನ ಮನೆಯಲ್ಲಿ ಯೂಸ್ ಮಾಡಿ ಜಾಸ್ತಿನೇ. ಆಲ್ರೆಡಿ ಬೇಳೆನ ನೆನೆಸಿರೋದ್ರಿಂದ ಇಷ್ಟು ನನಗಿದು ಬಂದರೆ ಸಾಕು. ನಾ ಪಲ್ಯ ಬೇಳೆ ಮಾಡ್ತಿರೋದ್ರಿಂದ ಜಾಸ್ತಿ ಕುದಿಯೋದು ಅವಶ್ಯಕತೆ ಇಲ್ಲ. ಸೊ ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪನೇ ಅಚ್ಚದ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಬೆಂದಿರೋ ನುಗ್ಗೆ ಸೊಪ್ಪು ದಾಲನ್ನು ಇದರಲ್ಲಿ ಹಾಕಿ ಒಂದು 5 ನಿಮಿಷ ಇದನ್ನು ಕುದಿಯಲು ಬಿಡೋಣ. ಖಾರ ಸೀದೋಗಲೇ ಇರೋ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕುಕ್ಕರಲ್ಲಿಟ್ಟಾಗ ನಾನು ಉಪ್ಪನ್ನು ಹಾಕಿರಲಿಲ್ಲ, ಚೆನ್ನಾಗಿ ಬೇಯಲ್ಲ ಅಂತ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು 5 ನಿಮಿಷ ಬೆರೆಸಿದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರೋ, ಆಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರೋ ನುಗ್ಗೆ ಸೊಪ್ಪನ್ನು ನೀವು ಕೂಡ ಡೆಫಿನೆಟಾಗಿ ಮನೆಯಲ್ಲಿ ಟ್ರೈ ಮಾಡಿ. ಇದು ಚಪಾತಿ, ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಅಥವಾ ನೀವು ಸಾಂಬಾರು ಥರನೂ ಬೇಳೆನ ಜಾಸ್ತಿ ಕುದಿಸ್ಬಿಟ್ಟು ಸಾಂಬಾರು ಥರನೂ ಮಾಡ್ಕೋಬೋದು. ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಇಂಥ ಒಳ್ಳೆ ಮಿರಾಕಲ್ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ಇದೇ ಥರ ಒಳ್ಳೆ ನ್ಯೂಟ್ರಿಷನ್ ಇರೋ, ಆಮೇಲೆ ಎಷ್ಟೆಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ನಮಗೆ ಸಿಗುತ್ತೆ ಅಂತ ನಮಗೆ ಗೊತ್ತಾಗಲೇಬೇಕಲ್ವ. ಸೊ ಇದೇ ಥರ ನಿಮಗೆ ಮತ್ತೆ ರೆಸಿಪಿ ಬೇಕಂದರೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.